ಮುಖ್ಯನೇ ವಿನಃ ನಮ್ಗೆ ಯಾವ ಸ್ಥಾನಮಾನ ಮುಖ್ಯ ಅಲ್ಲ ಅನ್ನುವಂಥ ಪದ್ಧತಿಯನ್ನ ನೀವು ಅಳವಡಿಸ್ಕೊಳ್ಳಿ. ನಿಜವಾಗ್ಲೂ ಕೂಡ ಸಮಾಜ ಒಂದಾಗಿ ಬರಲಿ. ವೀರಶೈವ ಲಿಂಗಾಯತ ಮಹಾಸಭಾ ಇವತ್ತು ಎಲ್ಲ ಕಡೆನೂ ಪ್ರಕಟವಾಗ್ತಾ ಇದೆ. ಅದರ ಜೊತೆಯಲ್ಲಿ ಬಹುಶಃ ಎಲ್ಲ ಸಮಾಜದ ಬಂಧುಗಳು ಇಲ್ಲಿ ಸೇರಿದಿರಿ. ನೀವೆಲ್ಲರಿಗೂ ಕೂಡ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುವ ಮುಖಾಂತರ ಮತ್ತೊಮ್ಮೆ ನಾವು ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಬಹುಶಃ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಿದೆ. ರಾಜಣ್ಣನವರು ಪೂಜೆಯನ್ನು ಮಾಡಿದ್ರು, ತಾವೆಲ್ಲ ನೋಡಿದ್ರೆ ಅನಿಸುತ್ತೆ. ಅವೆಲ್ಲ ಪೂಜೆ ಪುನಸ್ಕಾರಗಳನ್ನು ನಿಮ್ಮ ಮನೆಯ ಸಂಸ್ಕಾರವನ್ನು ಬೆಳೆಸ್ಕೊಳ್ಳಿ, ನಿಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಬೆಳೆಸಿ. ನಮಗೆ ಬಹಳ ಆತಂಕ ಏನಾಗ್ತದೆ ಅಂತಂದ್ರೆ, ಯಾವ ಮನೆಗಳಲ್ಲಿ ಕೂಡ ಇವತ್ತು ಪೂಜೆ ಪುನಸ್ಕಾರಗಳು ಅತಿ ಹೆಚ್ಚು ನಡೀತಾ ಇದೆ. ಮಕ್ಕಳುಗಳಿಗೆ ಅದನ್ನು ಕಲಿಸುವಂತ ಸಂಪ್ರದಾಯಗಳು ಇವತ್ತು ಮಕ್ಕಳಿಗೆ ಬರ್ತಾ ಇದೆ. ಹಿಂಗೆ ಮುಂದುವರೆದ ಇನ್ನು 10 ವರ್ಷಕ್ಕೆ ಈ ಸಂಸ್ಕಾರ ಸಂಸ್ಕೃತಿ ಅನ್ನೋದೇ ಯಾವ ಮನೆಗಳಲ್ಲೂ ಇಲ್ಲದಂಗೆ ಆಗುತ್ತೆ ಅನ್ನುವಂಥದ್ದು ನಮ್ಗೆ ಆತಂಕ ಶುರುವಾಗಿದೆ. ಹಾಗಾಗಿ ಬಹುಶಃ ನೀವೆಲ್ಲರೂ ಕೂಡ ನಾವೆಷ್ಟೇ ದೊಡ್ಡರಾಗಲಿ, ಯಾವ ಕಾರ್ಮಿಕರಾಗಲಿ, ಮಕ್ಕಳು ಡಾಕ್ಟರ್ನೇ ಮಾಡಿ ಏನ್ ಬೇಕಾದ್ದು ಮಾಡಿ, ಆದರೆ ಮೂಲ ಬೆಳಗ್ಗೆ ಎದ್ದ ತಕ್ಷಣನೇ ಒಂದು ಗುರುಗಳಿಗೆ, ಒಂದು ದೇವರಿಗೆ, ಒಂದು ತಂದೆ ತಾಯಿಗಳಿಗೆ ನಮಸ್ಕಾರ ಅಂತ ಹೇಳುವಂತ ಒಂದು ಸಣ್ಣ ಸಂಪ್ರದಾಯವನ್ನ ನಿಮ್ಮ ಮನೆಗಳಲ್ಲಿ ತಂದದ್ದೇ ಆದ್ರೆ ಅದೇ ಒಂದು ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಕ್ಕೆ ಒಂದು ಸಂಸ್ಕಾರ ಆಗುತ್ತೆ ಅಂತ. ಆ ಸಂಸ್ಕಾರಕ್ಕೆ ಯಾವ ಜಾತಿ ಮತ ಇದೆ? ಯಾವ ಎಲ್ಲ ಮನೆಗೂ ದೇವರಿದೆ, ಎಲ್ಲ ಮನೆಯ ದೇವರು ಒಂದೇ. ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ನಾವು ವಿಷ್ಣುನ ಒಂದ್ ಕಡೆ ಮಾಡ್ತೀವಿ, ಬೇರೆ ಬೇರೆ ಶಿವನ ಒಂದ್ ಕಡೆ ಮಾಡ್ತೀವಿ. ಅದಕ್ಕೊಂದು ಚಿಕ್ಕ ಉದಾಹರಣೆ ಹೇಳೋದಾದ್ರೆ, ಈ ಹಿಂದೂ ನಮ್ಮ ಭಾರತೀಯ ಸಂತರ ಪರಿಷತ್ತು ಅಂತ ಹೇಳಿ ಮೊನ್ನೆ ಮಹಾರಾಷ್ಟ್ರದಲ್ಲಿ ಒಂದು ಕಾರ್ಯಕ್ರಮ ಆಯಿತು. ಅದರಲ್ಲಿ 23 ಸುಮಾರು 400 ಜನ ಸ್ವಾಮೀಜಿಯವರು ಸೇರಿದ್ರು. ನಮಗೆ ಗೊತ್ತಿಲ್ಲ, ಅದು ಬಹುಶಃ ನಮ್ಮ ಕರೆದ್ರು, ಹೋಗಿದ್ವಿ. ಆ 20 ಜನದ ಸಮಿತಿ ಒಳಗೆ ಭಾರತೀಯ ಸಂತರ ಪರಿಷತ್ತಿನಲ್ಲಿ ನಮ್ಮನ್ನೊಬ್ಬರು ಸದಸ್ಯರು ಮಾಡ್ಕೊಂಡಿದ್ದಾರೆ. ಅದು ನಮಗೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಯಾಕಂತಂದ್ರೆ ಇವತ್ತು ಭಾರತ ಅಂದ್ರೆ ಒಂದೇ. ಈ ಸಣ್ಣ ಪುಟ್ಟ ತಳಮನಸ್ಸುಗಳೇನಿದೆ ಅವುಗಳನ್ನು ಒಡೆದು ಹಾಕಿ ಭಾರತ ಅಂದ್ರೆ ಒಂದೇ ಅನ್ನುವಂಥದ್ದನ್ನು ನಾವು ಬಿಂಬಿಸಬೇಕಾಗಿದೆ, ಅದನ್ನು ತರಬೇಕಾಗಿದೆ. ನಮ್ಮ ಭಾರತ ಅಂದ್ರೆ ಎಷ್ಟು ಲಕ್ಷಾಂತರ ವರ್ಷಗಳ ಹಿಂದೆ ಇತಿಹಾಸ ಇದೆ. 600 ಕೋಟಿ ವರ್ಷಗಳ ಹಿಂದೆ ಅಂತ ಹೇಳ್ತಾರೆ ಒಂದು ಕಾಲದಲ್ಲಿ. 600 ಕೋಟಿ ವರ್ಷಗಳ ಹಿಂದೆ ಈ ಪರಂಪರೆ ಶುರುವಾಗಿದ್ದು ಸಂಸ್ಕಾರ ಸಂಸ್ಕೃತಿ ಅನ್ನುವಂಥದ್ದು ಅಂತ ಹೇಳಿ ಅಂತ ಒಂದು ವಿಶೇಷವಾಗಿ ನೀವೆಲ್ಲರೂ ಕೂಡ ಪಾಲಿಸಬೇಕು ಅನ್ನುವಂಥದ್ದನ್ನು ಹೇಳ್ತಾ, ಹಾಗೆ ನಮ್ಮ ವಾಟ್ಸಾಪ್ ಗ್ರೂಪ್ ಅಲ್ಲಿ ನಮ್ಮ ಎಲ್ಲ ಯುವಕರು